ಏ ಟಾಮಿ ಮೀನು ಸಾಗರ್ ಜೊತೆ ಅವಳೆ ಮೋನ್ ಒನ್ಸ್ ಮೋರ್ ಇದೆ ಮೀನು ಸಾಗರ್ ಜೊತೆ ಅವಳೆ ಮೋನ್ ಸಾಗರ್ ಮಕ್ಕದಲ್ಲಿ ಬ್ಲಶ್ ನೋಡ್ರಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಬಂದು ಅಂತಿದ್ದಲ್ಲ ಹೋಗು. ಅಲ್ಲ ಕಣ ಡೆಕಾಥ್ಲಾನ್ ಅಲ್ಲಿ 15,000 ಕೊಟ್ಟು ಶಾಪಿಂಗ್ ಅದೇನೋ ಪ್ರಮೋಷನ್ ಅನ್ಫಾರ್ಚುನೇಟ್ಲಿ ಒಂದೇ ರೂಮಲ್ಲಿ ಇಲ್ಲ ನಾವಿಬ್ರು. ನನ್ಗೆ ಯಾಕೋ ಡೌಟ್ ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಉಪೇಂದ್ರಂದು ಡೈಲಾಗ್ ಇದೆಯಲ್ಲ, ಇವತ್ತು ರಾತ್ರಿ ನಂಗೆ ಅವಳು ಬೇಕು ಅನ್ನೋ ತರ ನಾನು ಹೇಳ್ಬೇಕು, ಇವತ್ತು ರಾತ್ರಿ ನಂಗೆ ಅವ್ನು ಬೇಕು. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು. ಯು ಫೌಂಡ್ ಯುವರ್ ಲವ್. ಬ್ಯಾಚುಲರ್ಗೆ ಸತ್ತೋಯ್ತಿ. ನೀನೇ ಕಣ್ಗಿತ್ಕೊಂಡ್ಬಿಡ್ತೀಯ, ನಾನೇ ಕೊಟ್ಬಿಡ್ಲಾ ನಿಂಗೆ. EMI ತಗೊಂಡಿದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಅಯ್ಯೋ 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 ಏನ್ರಪ್ಪ ಇದು? ಯಾವ್ದೋ ನಾಯಿ ಅಂತೈತಲ್ಲ ಹಂಗೆ. ಬರೀ ಸೋಲೆ ಆಗ್ಬಿಟ್ಟೈತೆ. ಏನೋ ಡಮ್ ಶರ್ಟ್ಸ್ ಅಲ್ಲಿ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಬಂದು ಸೇಫ್ ಆಗಿ ಹೋಮ್ ಸ್ಟೇ ರೀಚ್ ಆಯಿತು. ಸೊ ಬನ್ನಿ ಹೋಗೋಣ, ಯಾವ ಥರ ಇದೆ ನೋಡೋಣ ಹೋಮ್ ಸ್ಟೇನ. ಹೊಸ ಬಸ್ಸು ಸ್ವಲ್ಪ ಜಾಸ್ತಿ ಹಿಂದೆ ಅವೇ ಕೊಟ್ಬಿಡ್ತು ಗೈಸ್, ಹೆವಿ ಹೀಟ್ ಕೊಟ್ಬಿಡ್ತು ನಮಗೆ ಬ್ಯಾಕಲ್ಲಿ. ಸೊ ಬನ್ನಿ ಹೋಗೋಣ ಬಾ. ಓಕೆ ಗೈಸ್, ಫೈನಲಿ ಬಂದು ಹೋಮ್ ಸ್ಟೇ ರೀಚ್ ಆದ್ವಿ. ಹೋಮ್ ಸ್ಟೇ ಅಂತ ಸಖತ್ತಾಗಿದೆ, ಸಿಲ್ವರ್ ಸ್ಯಾಂಡ್ ಅಂತ ಹೇಳಿ ಹೋಮ್ ಸ್ಟೇ ಹೆಸರು. ಸೊ ಆಸ್ ಆಫ್ ನಾವು ಎಲ್ಲರಿಗೂ ರೂಮ್ ಅಲಾಟ್ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಬಾಯ್ಸ್ ಎಲ್ಲ ಅಲಾಟ್ ಮಾಡಿ ಇವಾಗ ಎಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿದ್ದಾರೆ ಅಂತ ವಿಚಾರಿಸ್ಕೊಂಬರೋಣ ಬನ್ನಿ, ಹೇಗಿದ್ದಾರೆ ಏನು ಸಮಾಚಾರ ಅಂತೆಲ್ಲ. ಯಾವುದೋ ಇದಲ್ಲೇ ಯಾವ್ದ್ರಲ್ಲಿ ಯೋಚನೆ ಮಾಡಿದೆ ನಿಜ ಹೇಳು. ಇವಾಗ ಎತ್ಕೊಟ್ರೆ ಸಾಕು ಅಂತ ಕೈತ ಬರತ್ತಾ? ತಲೆ ಮೇಲೆ ಹೊಡೆದಾಗ್ಬಿಡ್ತಾರೆ. ಯಾಕೆ ಹೇಳು, ಅವರು ಒಂದೇ ಟೀಮ್ ಅಲ್ವಾ, ಅದಕ್ಕೆ ಅವಾಗ ನೀ ಸ್ಮ್ಯಾಶ್ ಆಪೋಸಿಟ್ ಒಳಗೆ ನೋಡಿ ಅಲ್ಲ ಹಿಂಗೆ ಹೊಡಿತಾ ಇರ್ತಾನೆ. ಐ ಲವ್ ಸಿಲ್ವರ್ ಸ್ಯಾಂಡ್. ಚೆನ್ನಾಗಿತ್ತು ಗೈಸ್ ಜಾಗ. ಬೀಚ್ 2026 ಮೊದಲನೇ ಬೀಚ್ ವಿಸಿಟ್ ಇದು. ಇನ್ನು ತುಂಬ ಬೀಚಸ್ಗಳಿಗೆ ಹೋಗೋಣ. ಬೀಚ್ ಸವಾಸ ಬಿಟ್ಟು ಬೀಚ್ ಸವಾಸ ಮಾಡೋಣ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್ ಹೇಳು, 3 ಸಲ ಹೇಳೋದನ್ನ. ಐ ವಾಸ್ ಅ ಬೀಚ್, ಐ ವೆಂಟ್ ಟು ಬೀಚ್ ಅನ್ನು. ಹೇಳಕ್ ಬಂದ ಮಿಸ್ ಆಗ್ಬಿಟ್ಟ. ವೆಲ್ಕಮ್ ಟು ಸಿಲ್ವರ್ ಸ್ಯಾಂಡ್ ಬೀಚ್ ಕಾಟೇಜಸ್. ಎಂತ ಸ್ಟೇ ಕೊಟ್ಟಿದ್ದೀವಿ ಗೊತ್ತಾ ಗೈಸ್, ಯಾರಿಗೂ ಗೊತ್ತೇ ಆಯ್ತಲ್ಲ ಇದ್ರ ಬೆಲೆ. ಕೈಯಿಂದೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಹಾಂ ಮಚ್ಚ, ಚೆನ್ನಾಗಿಲ್ವಾ ಮಚ್ಚ? ಬೀಚ್ ಮುಂದೆ ಕಾಟೇಜು ಹಿಂಗೈತೆ ನೋಡು. ಹಾಂ ಭಾರಿ ಒಳಲ್ಲ, ನೀನು ಡವ್ ಮಾಡ್ತಾ ಇದೀಯ ಅಂತ ಡವ್ ಐತೈತೆ. ಬಾ, ಅವ್ರು ಆಲ್ರೆಡಿ ಬೀಚ್ಗೆ ಹೋಗೋರಂತೆ. ಆಯ್ತು ಬಾ ಹೋಗೋಣ. 2026 ಮೊದಲನೇ ಬೀಚ್ ಎಂಟ್ರಿ. ಓ ಮಚ್ಚ, ವಾಲಿಬಾಲ್ ಆಡ್ತವ್ರೆ, ಬೀಚ್ ವಾಲಿಬಾಲು. ಏನು ಸಾಗರ್ ಇದು? ಹಿಂಗೆ ಓಡ್ಕೊಂಡು ಹೋಗ್ಬಿಟ್ಟು ಹಂಗೆ ಬೀಚ್ ತೋರಿಸ್ಬಿಡ್ತೀನಿ ನೋಡು. ಬೀಚ್ ತೋರಿಸ್ತೀಯಾ? ಸಮುದ್ರ ತೋರಿಸ್ತೀನಿ, ನೀನು ಒಪ್ಕೋತೀನಿ. ಹಿಂಗೆ ಓಡ್ಕೊಂಡು ಹೋಗ್ಬಿಟ್ಟು ಬೀಚ್ ತೋರಿಸ್ತೀನಿ ಅಂತ. ಇದು ಪ್ರೈವೇಟ್ ಅನ್ಸುತ್ತೆ ಮಚ್ಚ. ಏ ಟಾಮಿ, ಏಕೆ ಕಪ್ಪೆ ಚಿಪ್ ಆಯ್ತಾ ಇದೆಯಾ? ಹೌದು ಹೌದು ಹೌದು. ಏನು ಮಸ್ತಾಗೈತೆ ಗೈಸ್. ಆದಷ್ಟು ಬೇಗ ಇದ್ರೊಳಗಡೆ ಇಳಿತೀನಿ 24 ಅವರ್ಸಲ್ಲಿ ಗೈಸ್. ಸಖತ್ತಾಗಿ ಇಲ್ಲ ಮೋನೋ ರೂಮಲ್ಲಿ ಮಿರರ್ ಇಲ್ಲ ಅಂದರು. ಅದಕ್ಕೆ ಸಾಗರು, ನೀನು ಯಾವಾಗ ಮೇಕಪ್ ಮಾಡ್ಕೋಬೇಕು ಹೇಳೋ, ನಾನು ಬಂದು ಮುಂದೆ ನಿಂತ್ಕೋತೀನಿ, ನಾನು ಕಣ್ಣು ಓಪನ್ ಮಾಡ್ತೀನಿ, ನಾನು ಕಣ್ಣು ನೋಡ್ಬಿಟ್ಟು ಮಾಡ್ಕೊಂತೆ. ಆಯಿತು. ಆಮೇಲೆ ಏನು ಸಾಗರ್? ಹೇ ಬಸವರಾಜಕರೇ, ನಡಿ ನಮ್ಮ ಪಡೆಗೆ ನಾವು ಮಾತಾಡ್ಕೊಂಡು ಹೋಗೋಣ. ಗೈಸ್ ಇಲ್ಲೇನೋ ಮಾಡ್ತಾವ್ರೆ ಹೆಣ್ಮಕ್ಳು. ಬನ್ನಿ ಮಾತಾಡ್ಸ್ಕೊಂಬರೋಣ, ಎಲ್ಲ ಓಕೆನಾ ಕೇಳ್ಕೊಂಬರೋಣ. ಅಯ್ಯೋ 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 ಅಯ್ಯೋ, ನೋಡೋಕ್ಕಾಯ್ತಲ್ಲ. ಆಲ್ರೆಡಿ ರೀಲ್ಸ್ ಮಾಡ್ತಾ ಇದ್ದೀರಾ? ಹಂಗೆ ಟ್ರಾನ್ಸಿಷನ್ ವಿಡಿಯೋ. ಅಯ್ಯೋ ಅಯ್ಯೋ, ನಾನು ಇದನ್ನ ನೋಡೇ ಇರಲಿಲ್ಲ ಗೈಸ್. ಇದು
ಹಾಂ ಅಯ್ಯೋ ಅಯ್ಯೋ ಹೊಸ್ಲು ದಾಟು ಅಂದರೆ ನೋಡಿ ಏನು ದಾಟ್ತಾವ್ರ ಯಾವ ಇವೆಲ್ಲ ಟೆಕ್ನಾಲಜಿಯಾ ಹೇ ನೋಡೋ ಅಲ್ಲಿ ರೀಲ್ಸ್ ಮಹಿಮೆ ಇವೆಲ್ಲ ಅಯ್ಯಯ್ಯೋ ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ವೇ ಚಪ್ಪಲಿ ಬಿಚ್ಚು ಬಾ ಹೋಣ ಹಂಗೆ ಹೋಗ್ಬಿರು ಬರ ಬರ ಗೈಸ್ ಆನೇ ಮಾಡಿಲ್ಲ ವಿಡಿಯೋ ಎಂಥ ಪ್ರತಿಭೆಗಳು ಮ್ಯಾಡಿ ಆನ್ ಮಾಡ್ಕೊಡ್ತಾನೆ ಇವಾಗ ಏಯ್ ಮ್ಯಾಡಿ ಕಾರ್ಡ್ ಗೊತ್ತಿಲ್ಲ ಟೇಕ್ ಟು ಇವಾಗ ಇಲ್ಲಿ ನೋಡಿ ಗೈಸ್ ಇನ್ನೊಂದು ಕಡೆ ನಮ್ಮ ಬಾಯ್ಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಓ ಹಂಗೆ ಇರ್ತದೆ ಮಜಾ ಇರುತ್ತೆ. ನಿಂಗೇನು ಬಿಡಪ್ಪ ಮಜಾ ಇಲ್ಲ. ಜೊತೆ ಮಾತ್ರ ಮೀನು ಸಾಗರ ಜೊತೆ ಅವಳೆ ಮೋನು ಮೀನು ಸಾಗರ ಜೊತೆ ಅವಳೆ ಮೋನು ಮಗ ಇದು ಆಕ್ಟಿಂಗ್ ಚೆನ್ನಾಗಿರೋದು ಇದೊಂದೇ ಸಿಂಕ್ ಆಗಿದೆ ಅಲ್ವಾ ಸಾಗರ್ ಮಕ್ಕದಲ್ಲಿ ಬ್ಲಶ್ ನೋಡ್ರಿ ಈ ನನ್ನ ಮಕ್ಕಳು ಒಂದೊಂದಲ್ಲ ಅಯ್ಯೋ ಬರೀ ಕೆನ್ನೆ ಇಲ್ಲ ರೀ ಅರ್ಥ ಆಯ್ತು ಅನ್ಸುತ್ತೆ. ಆಯ್ತು ಬಾ ಒರ್ಸ್ಬಿಟ್ಟು ಹೇಳ್ತೀನಿ. ಏನೋ ಕೂಗ್ತಾವ್ ನೋಡು ಹಾ ಏನೂ ಇಲ್ಲ ತಂಗಿ ಬಾ. ಯಾವುದೋ ಇದು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ. ಕಮೆಂಟ್ಸ್ ಅಲ್ಲಿ ಸಕ್ಕದಾಗಿ ಬೈತಾರೆ ಇದನ್ನೆಲ್ಲ ಹಾಕ್ಬೇಡ. ಅವ್ನು ಹೇಳಿದ್ದು ಇದನ್ನೆಲ್ಲ ತಂಗಿ ಅಂದಿದ್ನೆಲ್ಲ ಹಾಕ್ಬೇಡ ಕಟ್ ಮಾಡ್ಕೊ ಅಂತ ಹಂಗೆ ಕಟ್ ಮಾಡ್ತೀನಿ ಈಗ ಗೊತ್ತಾಯ್ತು ಗೈಸ್ ಇವಾಗ ನಮ್ಮ ಸಾಗರ್ ಅವರು ರಿವ್ಯೂ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಸಾಗರ್ ಯಾವ ಥರ ರಿವ್ಯೂ ಕೇಳ್ತಾರೆ ಹೇಳ್ಬೇಕಾ ಗುರು? ಏನಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಗುರು. ಅಲ್ಲ ಇವಾಗ ನೀನು ಕೇಳಬೇಕಲ್ವಾ ಬನ್ನಿ ಗಾಯ್ಸ್ ಹೋಗೋಣ. ಬನ್ನಿ ಹೆಂಗಿದೆ ರೆಸಾರ್ಟ್ ಎಲ್ಲ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅಂದರೆ ಸಾಗರ್ ವಾಪಸ್ ದುಡ್ಡು ಕೊಡ್ತಾ ಇದ್ದ ನಾನು ನಿಮ್ಮನ್ನು ಕೇಳಿಲ್ಲ. ಗೊತ್ತು ಏನ್ ಅನ್ಕೊಂಡಿದ್ದೀರಿ ನಾವು ಚಿಕ್ಕ ವಯಸ್ಸಲ್ಲಿ ಬಾದಾಮಿ ಗೋಡಂಬಿ ಎಲ್ಲ ತಿಂದೇವೆ. ಸುಮ್ಮನೆ ಕೂತಿರಲ್ಲ ಹೇಗೆ ನಿಮ್ಮ ಹಸ್ಬೆಂಡ್ ಹೆಸರು ಕೇಳಿ ಹೇಳ್ತಾರೆ ನಾವು ಅವಾಗ್ಲಿಂದನೂ ಆಗರ್ಭ ಶ್ರೀಮಂತರಲ್ಲ. ಅಲ್ಲ ಅಂದ್ರೆ ನೋಡಿ ಇಲ್ಲಿಂದ ಒಂದು 100 1 ಕಿಲೋಮೀಟರ್ ಹೋಯ್ತು ಅಂದ್ರೆ ನಂದೇ ಒಂದು ಖಾಲಿ ಜಾಗ ಇದೆ ಅಲ್ಲಿ ನೀರ್ ಮಧ್ಯದಲ್ಲಿ. ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಇಲ್ಲ ನನ್ ಜಾಗ ನೀವು ಹೋಗಿ ಆರಾಮಾಗಿರ್ಬೋದು. ಅದೆಲ್ಲ ಏನ್ ಬೇಡ. ನನಗೆ ನನ್ನ ಪಬ್ಲಿಸಿಟಿ ಎಲ್ಲ ನಂಗೆ ಇಷ್ಟ ಇಲ್ಲ. ಗೈಸ್ ಇಲ್ಲಿ ನೋಡಿ ಓಪನ್ ಮಾಡ್ಕೊಂಡೆ ಕೂತವ್ರೆ ಸಾಗರ್ ಬರ್ತಾನೆ. ಓ ಮಚ್ಚ ಸಾಗರ್ನ ಇಲ್ಲಿಂದ ನೋಡ್ತಾ ಇರೋದು ನೋಡು. ಓಕೆ ಗೈಸ್ ಫ್ರೆಶ್ ಅಪ್ ಆಗಿ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಏನಿದೆ ಏನು ಕತೆ ಅಂತ ನೋಡೋಣ. ಆ್ಯಂಡ್ ನಾನು ನೋಡಿ ಮನೇಲಿ ಚಿಕನ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಗೈಸ್ ನೆನ್ನೆ ರಾತ್ರಿ. ಸೊ ಅದನ್ನೇ ತಿನ್ನೋಣ. ನೆನೆನೇ ತಿನ್ನಬೇಕಾಗಿತ್ತು ಬಟ್ ಕಾಲಕ್ರಮೇಣ ನೆನ್ನೆ ಮರ್ತೇ ಹೋಗ್ಬಿಟ್ಟಿದೆ. ಇವಾಗ ಅಪ್ಪ ಬಂತು ಚಿಕನ್ ರೆಡಿ ಮಾಡಿದ್ದೀನಿ ಅಂತ. ಸೊ ಇವಾಗ ಅದನ್ನೇ ತಿನ್ನಬೇಕು ಬನ್ನಿ. ನಾನು ಫಿಶ್ ಮಾಡಿದ್ದೆ ಮನೇಲಿ. ತಿರ್ಗಾ ಫಿಶ್ ಟ್ಯಾಂಕ್ ಖಾಲಿ ಇತ್ತು ಅಂದ್ಬಿಟ್ಟು ಅದೇ ಫಿಶ್ನ ತೆಗ್ಬಿಟ್ಟು ಟ್ಯಾಂಕಿಗೆ ಬಿಟ್ಬಿಟ್ಟೆ. ಯಾವ ಇವೆಲ್ಲ ಹಿಂಗೆ ಇವನೇ ಹೇಳ್ದವನು. ಗೈಸ್ ಬ್ರೇಕ್ಫಾಸ್ಟ್ ಮಾಡುವ ಸಮಯ. ಜಾಗ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ ಗೈಸ್ ನನಗೆ. ಅಲ್ಟಿಮೇಟ್ ಜಾಗ ಅಂತ ಅಂದ್ಕೊಳ್ಳಿ. ಚಟ್ನಿ ನನಗೋಸ್ಕರ ನೋಡಿ ಗೈಸ್ ಸಾಗರ ಊಟ ಹಾಕ್ಸ್ಕೊಂತ ನನ್ನ ಕೈಯಲ್ಲಿ ಬಾಕ್ಸ್ ಇದೆ ಅಂತ ಹೇಳಿ. ಬಸ್ 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 ಗೈಸ್ ನೋಡಿ ಗೈಸ್ ನನ್ನ ಬಿಟ್ಟು ರೀಲ್ಸ್ ಮಾಡ್ತಾವ್ರೆ.
ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಯಾಣ ಕೇವ್ಸ್ಗೆ. ಇದು ನಮ್ಮ ಮೊದಲನೇ ಜಾಗ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಾವು ಬಂದಿರೋದು ಇಲ್ಲಿಗೆ. ಸಾರಿ ಸೋನು ಬಂತು ಅಂತಿದ್ದಲ್ಲ, ಹೋಗು. ಎಲ್ಲಿಗೆ? ಏನು ಬಂತು? ಅವಳಂದ್ಲು ಏನೋ ಬಂತು ಅಂದ್ಲು, ಅದಕ್ಕೆ ಹೋಗು ಅಂದೆ. ಗೈಸ್, ಮಾನಸ ಗೌಡ ಅವ್ರ ಔಟ್ಫಿಟ್ ನೋಡಿ. ನಾ ಇದೆ ಎಚ್ಚರಿಕೆ. ಗೈಸ್, ಡ್ರೋನ್ ತಂದಿದ್ದೆ, ಡ್ರೋನ್ ಆರ್ಸಂಗಿಲ್ಲ ಅಂತ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ವಾಪಸ್ ಇಟ್ಬಿಟ್ಟು ಬರ್ತಾ ಇದ್ದೆ. ಭರತ್ ಮತ್ತೆ ಸುಹಾಗ. ಏನಪ್ಪ ಕುಸುಮರಿ ಮಾಡ್ತಾ ಇದ್ಯಾ? ಅವನ ಮಗು ಎತ್ಕೊಳ್ಳೋದನ್ನ ಇವಾಗಲೂ ಪ್ರಾಕ್ಟೀಸ್ ಮಾಡ್ತಾವನೆ. ಹಂಗೆ ಅವನ ಹೊಟ್ಟೆಲಿ ಆಲ್ರೆಡಿ ಮಗು ಇದೆ. ಸುಹಾಗಂತೂ ನಮ್ಮ ಡಾಕ್ಟರ್ ಡಮ್ಮಿ ಡಾಕ್ಟ್ರಿಗೆ ಫುಲ್ ರೇಗ್ಸ್ ಹಾಕ್ಬಿಡ್ತಾನೆ. ಹಾಂ, ಅಂದೆ ನಾನು ಮಲ್ಕೋತೀನಿ ನನ್ನ ಪಾಡಿಗೆ. ಕಾರಲ್ಲಿ ಬಂದು ನಾನು ಆರಾಮಾಗಿ ಮಲ್ಕೊಂಬರ್ತೀನಿ ಅಂದೆ. ನಮ್ಮ ಭಯ ಕೇಳಲ್ವಲ್ಲ. ಏನು ಮಾಡ್ತಾ ಇದ್ರಿ ಇವಾಗ ಬಸ್ಸಲ್ಲಿ ಮಲ್ಕೊಳ್ದೆ? ಎಲ್ಲ ರಿಪೀಟ್ ಮಾಡಬೇಕು ಅಂದ್ರೆ 1.5 ಅವರ್ ಬೇಕು. ಅಲ್ಲ, ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮಾತಾಡಿರೋದು ಇವರು. ಜಲ್ಗಾರರು ಬಂದಿದ್ರು, ಜಲ್ಗಾರು ಶೆಡ್ಗುರು. ತಿಳ್ಕೊಳ್ಳೋದಕ್ಕೆ ತೋರ್ಸು, ಫಸ್ಟ್ ಚಕ್ರ ತೋರ್ಸು. ಫಸ್ಟ್ ಚಕ್ರ ಇದಾ? ಅದಲ್ಲ ಕಣ, ಫಸ್ಟ್ ಚಕ್ರ ಇನ್ನೇನ್ ಇದು. ಕೆಳಗಡೆದಾ? ಹಾಂ, ಯಾವ ಇವೆಲ್ಲ? ಹೌದಾ? ಹೇಳು. ಹೌದಾ? ಏ ನಿಜ ಕಣ್ರು, ಫಸ್ಟ್ ಚಕ್ರ ಇದು. ಅಲ್ಲ ಕಣ, ಡೆಕಾಥ್ಲಾನಲ್ಲಿ 15,000 ಕೊಟ್ಟು ಶಾಪಿಂಗ್, ಅದೇನೋ ಪ್ರಮೋಷನ್ ಟಿ-ಶರ್ಟ್ ತಗೊಂಡಿದ್ದೀನಿ ಅಂತಲ್ಲ, 3 ಟಿ-ಶರ್ಟು ಒಂದು ಎತ್ಕೊಂಡ್ ಬಂದಿಲ್ವಲ್ಲ. ಇನ್ವಿಸಿಬಲ್ ಮತ್ತೆ ಇದೇನು ಹಣದರೆ ಅಲ್ವಲ್ಲ. ಅಲ್ಲಿಗೆ ಅವ್ನು ಬಂದು ಏನು ಕೇಳ್ತಾವ ನೋಡಿ, ಅವ್ನು ಬಂದು ಏನು ಕೇಳ್ತಾನೆ, 2 ಕಾಚ ಅಂದ್ರಲ್ಲ, ಅದು ಇನ್ವಿಸಿಬಲ್ ಅಂತ. ಬ್ಯಾಗಲ್ಲಿರೋ ಸಾಮಾನು ಕಣೋ, ಬ್ಯಾಗಲ್ಲಿರೋ ಸಾಮಾನು. ಮೈಕ್. ಮೈಕಾ? ಮೈಕ್ ಅನ್ಫಾರ್ಚುನೇಟ್ಲಿ ಒಂದೇ ರೂಮಲ್ಲಿ ಇಲ್ಲ ನಾವಿಬ್ರು. ಇರು, ಯಾರು ಬೇಡ ಅಂದ್ರು? ನನ್ಗೆ ಯಾಕೋ ಡೌಟ್. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಗಂಡಸು ಅಂತ ನಂಬಿಕೆ ಇಲ್ಲ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು. ಏನ್ ಪ್ರೂವ್ ಮಾಡ್ಲಿ? ಹೆಂಗ್ ಪ್ರೂವ್ ಮಾಡ್ಲಿ? ನೋಡಿ ಏನ್ ಮಾಡ್ತೀಯ, ನಿನ್ನಿಷ್ಟ. ಇವತ್ತು ರಾತ್ರಿ ಮಾಡಿ ಮತ್ತೆ ನಮ್ಮ ಅದು ಉಪೇಂದ್ರಂದು ಡೈಲಾಗ್ ಇದೆಯಲ್ಲ, ಇವತ್ತು ರಾತ್ರಿ ನಂಗೆ ಅವಳು ಬೇಕು ಅನ್ನೋ ತರ ನಾನು ಹೇಳ್ಬೇಕು. ಇವತ್ತು ರಾತ್ರಿ ನಂಗೆ ಅವ್ನು ಬೇಕು. ಫೈನಲಿ ಯು ಫೌಂಡ್ ಯುವರ್ ಲವ್. ಅದ್ಯಾವುದೋ ಒಂದು ಅದು ಕ್ಯಾಂಡಲ್ ಲೈಟ್ ಡಿನ್ನರ್ ನೀವು ರೆಡಿ ಮಾಡಿ, ನಾನು ರೂಮ್ ರೆಡಿ ಮಾಡ್ತೀನಿ. ರೂಮ್ ಏನ್ ಬೇಡ, ಅಲ್ಲೇ ಟೆಂಟ್ ಐತಲ್ಲ. ಏ ಈಗ ಹಾರೋದ್ರೆ ಕಷ್ಟ. ನಾನು ಬಸ್ ರೆಡಿ ಮಾಡ್ತೀನಿ. ನಾನು ಈಗಿಂದ ಈಗಲೇ ಕಾರ್ ಕಳ್ಸ್ಕೊಂಡು ಒಳ್ಳೆ ಗೇಮ್ ಮಾಡೆಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ನಮ್ಮನ್ನ. ಬ್ಲಾಗಲ್ಲಿ ಏನು ಹಾಕಕ್ಕಾಗದೇ ಇರೋಂಗೆ ಮಾಡ್ಬಿಟ್ರು. ನಾನು ಏನೇನೋ ರೆಕಾರ್ಡ್ ಮಾಡೋಣ ಅನ್ಕೊಂಡ್ರೆ ಈ ವ್ಲಾಗ್ಗಳನ್ನೆಲ್ಲ ಯಾವ್ದಾದ್ರು ಪ್ರೈವೇಟ್ ಚಾನಲಲ್ಲಿ ಹಾಕೊಂಡು ಪ್ರೈವೇಟ್ ಓನ್ಲಿ ಫ್ಯಾನ್ಸ್ಗೆ ಹಾಕಬೇಕಾಯ್ತದೆ ಅಷ್ಟೇ. ಈ ವ್ಲಾಗ್ಗಳನ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡು ಇವೆಲ್ಲ ಹಾಕ್ಬಿಟ್ರೆ ಭಯ, ನಾಳೆನೇ ಶ್ರೀಮಂತ ಆಗೋಯ್ತೀನಿ ನಾನು. ಅಲ್ಲ, ಟೆಂಟ್ ಶೋ ಕೊಡು, ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು. ಹಾಂ, ಲೈವ್ ಬನ್ನಿ ಹೋಗೋಣ. ಅಯ್ಯೋ ಚೆನ್ನಾಗಿರುತ್ತೆ. ವಾ, ಎಷ್ಟು ತಣ್ಣಗೈತೆ ಗೊತ್ತಾ. ಫಾಲ್ಸ್ 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 ನೋಡಿ ಗೈಸ್, ಅಲ್ಲ ಎಷ್ಟು ತಣ್ಣಗೈತೆ. ಆರ್ಯನ್ ಬ್ರೋ 20,000 ಕೊಟ್ಟು ಶೂ ತಗೊಳ್ಳೋದು.
ಪ್ರತಿ ಟ್ರೆಕ್ಕಿಗೆ ಬಂದಾಗ ಶೂ ಇಲ್ಲ ಬಿಟ್ಬಿಟ್ಟು ಹೋಗ್ತಿದ್ವಿ. ಯಾಕೆ ಭಯ ಅಂದ್ರೆ ಹೋಗ್ಬಿಟ್ಟೈತೆ ಅದು ಅಂಡರ್ ಆರ್ಮರ್ ತಗೊಬಂದಿದ್ರಲ್ಲ ಅಂಡರ್ ಗ್ರೌಂಡಲ್ಲಿ ಮುಚ್ಚು ಅಂಡರ್ಗ್ರೌಂಡ್ ಹಾಕ್ಬಿಟ್ಟು ಯಾವ ಊರು ನಿಮ್ಮದು? ನಂಗೆ ಹೊಳೆ ನರಸೀಪುರ. ನಿಮ್ಮೂರಲ್ಲಿ ನೀನು ಮಾತ್ರ ಹಿಂಗ? ಓ ಹೊಳೆ ನರಸೀಪುರ ಸೂರಜ್ ರೇವಣ್ಣ ಭಯ ಗೈಸ್. ಆ್ಯಕ್ಚುಲಿ ಒಳ್ಳೆ ಟ್ರೆಕ್ಕಿಂಗು. ಇನ್ನು 1.5 ಕಿಲೋಮೀಟ್ರ್ ಐತೆ. 3 ಕಿಲೋಮೀಟರ್ಸ್ ಇದೆ. ಏನು ಮಸ್ತಾಗಿ ಹಾಕಿದ್ದಾರೆ ನೋಡಿ. ಕಾಡಿಲ್ಲದ ನಾಡು, ನೀರಿಲ್ಲದ ಬೀಡು. ಫಾಲೋ ಮಾಡಿ ಇದನ್ನು. ಬೈಲಿ ನೀನು ಜಾರಿಸ್ತೀನಿ ನಿಂಗೆ ಜಾರಿಸಿ ಹೋಗ್ಬಿಡು ಕೆಳಗಡೆ. ತಳ್ಳಲ್ಲ ಹೋಗು ಸುಮ್ಮನೆ ಹಿಂಗೆ ಕೈಯಲ್ಲಿ ಏ ನಡಿಯಮ್ಮ, ಹಿಂದೆ ಜಾಸ್ತಿ ಜನ ಅವ್ರೆ. ಆಟ ಆಡ್ತಾವ್ರಿ ಕ್ರೇಜಿ ಆಗಿದೆ ಇದು. ಅದು ಬೇರೆ ಅದು ಹ್ಞೂ ಗುರು, ನನಗೆ ಇವಾಗ ಅನಿಸ್ತೈತೆ. ಅಲ್ಲ ಹಂಗಾರೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟೆ ಇಲ್ಲ. ಹಾಂ ಗೈಸ್, ಪಕ್ಕ ಈ ಡೊಮ್ಮಿ ಡಾಕ್ಟ್ರು ದುಡ್ಡು ಪಾಸ್ ಆಗಿರೋದೆ. ಕೆಳಗಡೆ ನುಗ್ಬೇಕು ಅಂತ. because we both have mutual understanding. We have strategy. ರೇ ನಮ್ಮ ಹುಡುಗ ಕಣ್ರಿ. ಯಾರ ಮಾತಿಗೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಗೈಸ್ ಇಲ್ಲೇನು ಇಲ್ಲ, ಸುಮ್ಮನೆ ಕರ್ಕೊಂಬಂದವನೆ. ಓ ವ್ಯೂ. ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು ಗೈಸ್. ಯಾರು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಮುಂದೆ ಸಾಗರ್ ಲೀಡ್ ಮಾಡ್ತಾರೆ. ಸಾಗರ್ ಸಾಗರ್ ಸಾರಥಿ ಎಸ್ಪರ್ ಸಾರಥಿ ಸಾಗರ ಅಲ್ಲಾಡ್ತಾ ಇದೆ ಇಳಿಯ. ನನ್ನ ಮಗು ನನ್ನ ತಮ್ಮ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಗೈಸ್ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ, ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ. ಕ್ಯಾಶ್ ಇದ್ರೆ ಕೊಡಲ್ಲ. ಫ್ರೀ ಕೋಲ್ಡ್ ಡ್ರಿಂಕ್ಸಾ? ಬಂದವ್ರಿಗೆ ಏನೋ ಫ್ರೀ ಅಂತೆ ಗೈಸ್. ಬನ್ನಿ ಏನು ನೋಡೋಣ. ನಮ್ಮ ಜನ ಫ್ರೀ ಇದ್ರೆ ಏನು ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಏನು ಬಿಡೋಲ್ಲ. ನಾನು ಎಷ್ಟು ಕಪ್ಪು ಕಾಣಿಸ್ತಾ ಇದ್ದೀನಲ್ಲ ನನಗೆ ಗೊತ್ತು. ಬನ್ನಿ ಗೈಸ್, ಬಿಟ್ಟಿ ಪಾನ್ಕ ಅಂದರೆ ನೋಡಿ ಹೆಂಗೆ ಬಂದ್ಬಿಡ್ತಾರೆ. ಹಾಂ ಸಾಗರ್ ನೋಡಿ ಎಲ್ಲ ಕಡೆ ಲೋಟ ಇಡ್ತವನೆ. ಸಾಗರ್ ಇದು ಆರ್ಯನ್ ಬ್ರೋ ಸಕ್ಕದಾಗ ಒಂದು ಡೈಲಾಗ್ ಹೇಳಿದ್ರು, ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಿಡಲ್ವಾ ಇಲ್ಲಿ ಅಂತ. ಇಲ್ಲ ಅಂದರು. ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ನೀವು. ಗೈಸ್ ಇಲ್ಲಿ ಯಾಕೆ ಡ್ರೋನ್ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರೆ ತುಂಬ ಜೇನುಗೂಡುಗಳು ಜಾಸ್ತಿ ಇದೆಯಂತೆ. ಅದಕ್ಕಾಗಿ ಅಪ್ಪಿ ಏನೋ ಟಚ್ ಗಿಚ್ ಆಗ್ಬಿಟ್ರೆ, ಇಲ್ಲ ಅವೇನಾದ್ರು ಬಂದ್ಬಿಟ್ರೆ ವಾಪಸ್ ನಮಗೆ ತುಂಬ ಹನಿ ಅಟ್ಯಾಕ್ಸ್ ಕೇಸಸ್ ಜಾಸ್ತಿ ಆಗಿದೆ ಅಂತ. ವಾಪಸ್ ನಮ್ಗೆ ಅದು ಪಕ್ 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 ಮಾಡ್ಬಿಡ್ತಾರೆ. ಬನ್ನಿ ಭಯ, ಏನು ಭಯ ನೀವು ಇಲ್ಲಿ ಗಂಟ ಬಂದಿದ್ದೀರಾ? ಯಾವುದಾದ್ರು ಗೋವೆಗೆ ಹೋಗಿದ್ದೀರಾ? ಈ ಗೋವೆಗೆ ಬರಲ್ವಾ? ಬಟ್ ನೀನು ಅಷ್ಟೇ. ನಾನು ಫಸ್ಟ್ ಟೈಮ್ ಪೀಕ್ ಅಂದ್ಕೊಂಡೆ, ಬಟ್ ಇಲ್ಲ. ಗೈಸ್ ಬನ್ನಿ, ಯಾಣ ಕೆ ಒಳಗಡೆ ಬಂದಾಯಿತು. ವಾ, ಫಸ್ಟ್ ಟೈಮ್ ನಾನು ಬರ್ತಾ ಇರೋದಿಲ್ಲಲ್ಲ, ನಾನು ಬಂದೇ ಇರಲಿಲ್ಲ ಯಾಣಕ್ಕೆ ಹೋಗಿ. ಚೆನ್ನಾಗಿದೆ ಅಲ್ಲ? ಓ ಗೈಸ್, ಸಾಗರ್ ಏನೋ ಟ್ರೈ ಮಾಡ್ತಾ ಇದ್ದಾನೆ ನೋಡಿ. ಐ ಹಾಂ ಹುಲಿ ಸಿಂಹ ಅಲ್ಲ, ಅದಕ್ಕೆ ಆಗಲ್ಲ. ಗೈಸ್ ಕೇವ್ಸ್ ಎಲ್ಲ ಮುಗಿಸಿ ಇವಾಗ ನಾವು ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ. ಕೇವ್ಸ್ ಅಂತೂ ಅದ್ಭುತವಾಗಿತ್ತು ನೋಡಿ. ನಾನು ಹಿಂದೆನೇ ಕಾಣಿಸ್ತಾ ಇದೆಯಲ್ಲ ಅದೇ ಕೇವ್ಸು. ಯಾಕೆ ಅಂತ ಹೇಳಿದ್ರೆ ನಾನು ನೆನ್ನೆ ನಾನ್ ವೆಜ್ ಮಾಡಿದ್ದೆ. ಅದು ನಾನು ನೆನ್ನೆ ಗಾಡಿ ಪೂಜೆ ಮಾಡಬೇಕು ಅಂತೇಳಿ ನೆನ್ನೆ ತಿಂದಿಲ್ಲ. ಅದು ಹಂಗೆ ತೊಗೊಂಬಂದು ಹೊರಟ್ಬಿಟ್ಟೆ. ಆ್ಯಂಡ್ ಬೆಳಗ್ಗೆ ಓಪನ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಮೇತ ತಿಂದುಬಿಟ್ವಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಒಂದು ಹೋಗೋಕ್ಕಾಗಲಿಲ್ಲ. ಬಟ್ ಕೇವ್ಸ್ಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನನೂ ಚೆನ್ನಾಗಿತ್ತಂತೆ. ಸೊ ನೀವು ಯಾರಾದರೂ ಇಲ್ಲಿ ಬಂದಿದ್ದರೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಮ್ಮ ಸಾಗರ್ ಚಂದಾಗವನೇ. ಸ್ಪ್ರೈಟ್ ಬರಲಿ. ಬರುತ್ತೆ ಮಾಜಾ ಬಂತು. ಮಾಜಾ ಬಂತು. ಸ್ಪ್ರೈಟ್ ಬರಲಿ. ಕೊಡೋ ಸ್ಪ್ರೈಟ್ ಬರಲಿ. ಓಕೆ ಗೈಸ್, ಭರ್ಜರಿ ಊಟ ಮಾಡಿಕೊಂಡು ಇವಾಗ ನಾವು ನಮ್ಮ ಬಾಯ್ಸ್ ಕರ್ಕೊಂಡು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಬೋಟಿಂಗ್ಗೆ. ಸೊ ಬನ್ನಿ ಇವಾಗ ಬೋಟಿಂಗ್ಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುತ್ತಮುತ್ತ ಜಾಗಗಳಿಗೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಾವು ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಕಾಲಕ್ರಮೇಣ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಆ್ಯಂಡ್ ಟೈಮ್ ಕೂಡ ಆಗೋಗಿದೆ. ನೀರಿದ್ದರೆ 100% ಆ ಜಾಗನೂ ತೋರಿಸ್ತೀವಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಇವರು ಬಸ್ ಬರೋ ದಾರಿನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಂದ ಮತ್ತೆ ಒಂದು 3/4 ಕಿಲೋಮೀಟ್ರ್, ಒಂದು 600 ಮೀಟರ್ಸ್ ನಡ್ಕೊಂಡು ಬಂದಿದ್ದಾಯಿತು. ಬನ್ನಿ.
ಓಕೆ ಗೈಸ್, ಎಲ್ಲರನ್ನು ಬೋಟ್ ಹತ್ತಿಸ್ಕೊಂಡು ನಾವು ಇವಾಗ ಎಲ್ಲ ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ಒಂದು ಸನ್ಸೆಟ್ ಬೋಟ್ ರೈಡ್ಗೆ ಹೋಗ್ತಾ ಇದ್ವಿ. ಸೊ ಬನ್ನಿ. ಆ್ಯಂಡ್ ನೋಡಿ ಗೈಸ್, ನಾನು ಕೂತಿರೋ ಸ್ಪಾಟು ಬೋಟು ತುದೀಲಿ ನಾನು ಹಿಂದೆ ನಾವೇ ಕ್ಯಾಪ್ಟನ್ ಇಲ್ಲಿ ನೋಡಿ. ಜಿಂಗ್ ಒಳ್ಳೆ ಸನ್ಸೆಟ್ ಆಗ್ತಾಯಿದೆ ಹಿಂದೆ. ಪರ್ಫೆಕ್ಟ್ ಟೈಮಿಗೆ ಬಂದಿದ್ವಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಈ ಟೈಮಿಗೆ ಸಿಗ್ತಾ ಇರಲಿಲ್ಲ. ಭಯ ಬಿದ್ದಿಲ್ಲ ಮಚ್ಚ, ಚೆನ್ನಾಗಿ ಬೀಳ್ಬೇಕು. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಾ ಇಲ್ಲ ಗೈಸ್. ದೇವ್ರೆ, ನೀನೇ ಕಣ್ಕಿತ್ಕೊಂಡ್ಬಿಡ್ತೀಯ, ನಾನೇ ಕೊಟ್ಬಿಡ್ಲಾ ನಿಂಗೆ. EMI ತಗೊಂಡಿದ್ದೀನಿ ಅಂತ ಸುಮ್ಮನೆ ಇದ್ದೀನಿ. ಕ್ರಿಂಜ್ ಅಲ್ಲ, ಸೂಪರ್ ಆಗೈತೆ ಕಾಮಿಡಿ. ನೋಡು ಏನದು? ಓಕೆ ಗೈಸ್, ವಾಪಸ್ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಿನ್ನರ್ ಪಾಯಿಂಟ್ಗೆ. ಸೊ ಬನ್ನಿ ಡಿನ್ನರ್ ಪಾಯಿಂಟ್ಗೆ ಹೋಗಿ ಬರೋಣ ಗೈಸ್. ನೈಟ್ ವ್ಯೂ ನೋಡಿ ಯಾವ ಥರ ಇದೆ, ಕ್ರೇಜಿ ಇದೆ ಅಲ್ಲ. ಇದೆಲ್ಲ ಟೆಂಟ್ ಸ್ಟೇ. ಎಷ್ಟು ಟೆಂಟ್ಗಳಿದೆ ನೋಡಿ, ಟೆಂಟ್ ಸ್ಟೇ. ಆ್ಯಂಡ್ ಒಂದೊಂದು ಕಡೆ ಇದೆಲ್ಲ ಕಾಟೇಜಸ್ಸು, ಅದು ಕಾಟೇಜಸ್ಸು, ನಾವಿರೋದು ಕಾಟೇಜಸ್ಸು. ಆ್ಯಂಡ್ ಗರ್ಲ್ಸ್ಗೆಲ್ಲ ಬೀಚ್ ವ್ಯೂ ಕಾಟೇಜಸ್ ಇದೆ. ಕ್ರೇಜಿ. ಬನ್ನಿ. ಓಕೆ ಗೈಸ್, ಒಂದು ರೌಂಡ್ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಬೀಚ್ ಕಡೆ. ನಮಗೋಸ್ಕರ ಈಗ ಫೈರ್ ಕ್ಯಾಂಪ್ ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲರೂ ಒಂದು ಕಡೆ ಸೇರಿ ಒಂದು ಮಜಾ ಮಾಡೋಣ. ಯಾಕೋ ಹಿಂಗೆ ಕೂತವನೇ? ಯಾಕೋ? ಸರ್ ಬೆಂಕಿ ಹಚ್ಚೋದು ಇವ್ರು ಕೊಡಿ ಸರ್, ಅವ್ರು ಅದರಲ್ಲಿ ಎಕ್ಸ್ಪರ್ಟು. ಅಲ್ಲಲ್ಲ ಅವ್ನು ಕೊಡು. ಬಾಪ ಬೆಂಕಿ ಹಣ್ಸ್ ಬಾ, ಬರುತ್ತಾ? ನೋಡಿ ಅಕ್ಕ ಹೆಂಗಂತ, ಇಂಥವ್ರ ಜೊತೆ ಬೆಳಗ್ಗೆ ತಿರುಗಿದ್ವಿ ನಾವು. ಅಲ್ಲ, ಅವ್ರು ಸುಮ್ಮನೆ ಇಲ್ಲ ನೋಡಿ, ಅವ್ರು ಹೆಂಗೆ ಲೆಕ್ಕ ಇದೆ ಟಾಪಿಕ್ ನೀನು. ಎಲ್ಲ ಒಂದು ಕಡೆ ಸೇರಿದ್ದೀವಿ. ಇವಾಗ ಡಮ್ಶರ್ ಅಂತ ಆಡ್ತಾ ಇದ್ದೀವಿ ನೋಡಿ. ಆಗಲ್ಲ ಬಿಡ್ರಿ, ಕನ್ನಡಿಯಕ್ಕೆ ಆಗಲ್ಲ ಬಿಡ್ರಿ. ಮಾಡಿ ಹೀರೋ ಮಾಡಿ. ಇದು 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 ದೋಣಿ ಸಾಗಲಿ. ಅಲೆ 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 ಅಲ್ಲಿ ನೀರು, ಇಲ್ಲಿ ಅಯ್ಯೋ 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 ಅಯ್ಯೋ, ಏನ್ರಪ್ಪ ಇದು? ಹಾಂ, ಯಾವ್ದೋ ನಾಯಿ ಅಂತೈತಲ್ಲ ಹಂಗೆ. ಬರೀ ಸೋಲೆ ಆಗ್ಬಿಟ್ಟೈತೆ. ಏನೋ ಡಮ್ ಶರ್ಟ್ಸ್ ಅಲ್ಲಿ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಏನಂತ ಏನಂತ ಹೇಳಿದ್ರು? ಏನು ಹೇಳಿದ್ರು? ಎಲ್ಲ ಹೇಳ್ಕೊಟ್ಬಿಟ್ಟವ್ರೆ. ಯಾರೋ ಯಾರೋ ನಮ್ಮ ಟೀಮಿಂದ ಹೋಗಿ ಹೇಳ್ಕೊಡ್ತವ್ರೆ. ಗೈಸ್ ಎಲ್ಲ ಮೋಸ ಮಾಡ್ತಾವ್ರಿ ಇವ್ರು, ಮೋಸಗಾರ ಇವರೆಲ್ಲ. ಎರಡು ವರ್ಡು. ಯಾರು ಹೀರೋ? ಹೀರೋ ಸುದೀಪ್, ದರ್ಶನ್ ಹಳೆಯವರ, ದುನಿಯಾ ವಿಜಯ್, ಲೂಸ್ ಮಾದ ಯೋಗಿ, ಅಂಬಾರಿ ಪಟೇಲ್ ಪದ್ಮ ನಂದಾಲ್ ತಂದಿದ್ದ. ಪುಂಡ ಬಾ. ಈಜಿನ ಹಳೇದಾ? ದಯವಿಟ್ಟು ನಾನು ಹೇಳಿದಷ್ಟು ಮಾತ್ರ ಕೇಳ್ರಿ. ಸ್ಟಾರ್ಟ್. ಎಷ್ಟು ವರ್ಡ್ ಐತೆ? ಎಣ್ಣೆ, ಗ್ಲಾಸು, ಪೆಗ್ಗು, ಪಾ ಎಣ್ಣೆ, ಪೆಗ್ಗು, ಮೆಜರ್ಮೆಂಟು, ಎಣ್ಣೆ. ಎರಡು ವರ್ಡು. 20, 30, 90, 60. ಪೆಗ್ಗು, ಗ್ಲಾಸು, ಕ್ವಾರ್ಟ್ರು, ಅರ್ಧ. ನಮ್ಮ ಸಂಸಾರ,
ಕಾಲ್ 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 ನಾನು ಹೇಳ್ದಷ್ಟು ಕೇಳ್ರಿ ಹೇಳಿ ಭಯ. ಹಾ ಹಾ ಯಾವುದೇ ಕಾರಣಕ್ಕೂ ಕಂಡುಹಿಡಿಯಲ್ಲ 100% ಗ್ಯಾರಂಟಿ. ಎಷ್ಟು ಮಾಡು ಫಿಲಮ್ ಫಸ್ಟ್ ಒನ್ ಏನು ಕೋಣೆ ಮಚ್ಚ ಎಷ್ಟು ಜನ ಆಗತ್ತೆ ಅಷ್ಟು ಜನ ಕೂರಿಸ್ಕೊಳ್ಳೋಣ. ಅವ್ರು ಯಾವುದೇ ಕಾರಣಕ್ಕೂ ಕಂಡುಹಿಡಿಯಲ್ಲ ಗೈಸ್, ಆ ಥರ ಕೊಟ್ಟಿದ್ದೀವಿ. ಈಸಿ ಈಸಿ. ಇನ್ನ 40 ಸೆಕೆಂಡ್ಸ್ ಇದೆ ನೋಡಿ. ಅಲ್ಲ 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 ಕುತ್ಕೊಳ್ಳವ. ಅಯ್ಯ ಕುತ್ಕೊಳ್ಳವ. ಬರವ ಕುತ್ಕೋ. ಏಯ್ ಡಿಸ್ಟರ್ಬ್ ಮಾಡ್ಬೇಡಿ. ಹಾ ಸುಮ್ಮನಿರಪ್ಪ. ಆಡಿ. ಹಾ ಯಾರು ಮಾತಾಡ್ಬೇಡಿ. ಇರೋ ಆಯ್ತಿರೋ. ಗೈಸ್ ಟೈಮ್ ಆಯ್ತು. ಒಂದ್ ನಿಮಿಷ. ಇರಮ್ಮ ಹೇಳ್ಬೇಡಿ ಇರೋ ಬಿಡೋ. ಆಯ್ತು ಯಾರು ಬರ್ತೀರಾ? ಹಾಕಿದ್ಯಾ ಸ್ಟಾಪ್ ವಾಚ್ ಹಾಕಪ್ಪ. ಐ ಲವ್ ಯು. ಕರೆಕ್ಟ್. ರಾವತ್ ಕೊಡ್ಬೇಕಂತ ಐ ಲವ್ ಯು ಟು. ಇರಮ್ಮ ಮಾತಾಡ್ಬೇಡ. ಗೈಸ್ 3ನೇವ್ರು ಇಬ್ರನ್ನ ಕೂರ್ಸಿದೀವಿ ಆಲ್ರೆಡಿ. ಇಲ್ಲಿ ನೋಡಿ, ಇಬ್ರನ್ನ ಕೂರ್ಸಿದೀವಿ ಅವ್ರ ಟೀಮಿಂದ ಕರ್ಕೊಂಡ್ ಬಂದಿ. ಟೈಮ್ ಏಯ್ ಇನ್ನೆಷ್ಟಾಯ್ತು? ಓಕೆ ಗೈಸ್, ವ್ಲಾಗ್ ಆಲ್ರೆಡಿ ತುಂಬಾ ಲೆಂತ್ ಹೋಗಿದೆ. ಇನ್ನು ಮಿಕ್ಕಿದ್ದು ಪಾರ್ಟ್ 3 ಬರುತ್ತೆ. ಅಲ್ಲಿವರೆಗೂ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಇವರು ಯಾವ ಮೂವಿ ಹೇಳ್ತಾ ಇದ್ದಾರೆ ಅಂತ ಗೆಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರ ಟ್ರಿಪ್ಗೆ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಟ್ರಿಪ್ಪಲ್ಲೇ. ಇಲ್ಲಿವರೆಗೂ ಏನು ಸಬ್ಸ್ಕ್ರೈಬರ್ಸ್ ಟ್ರಿಪ್ ಮಾಡಿದೀವಿ ಎಲ್ಲದಕ್ಕಿಂತ ನನ್ನ ಒಂದು ಟಾಪ್ ಪೊಸಿಷನ್ ಅಂದಿರೋದು ಇದೇ ಗೈಸ್. ಯಾಕಂದ್ರೆ 0.01% ಕೂಡ ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ, ಏನೂ ಆಗಿಲ್ಲ. ಅಷ್ಟು ಎಂಜಾಯ್ ಮಾಡಿದೀವಿ, ಅಷ್ಟು ಜೆಲ್ಲಾದ್ವಿ, ಅಷ್ಟು ಖುಷಿ ಪಟ್ಟಿದ್ದೀವಿ, ಅಷ್ಟು ನಕ್ಕಿದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇನ್ನೂ ಫನ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.